ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ನಮಸ್ಕಾರ, ನಾನು ಶಾಂತಿ, ಜಿಲ್ಲಾ ಆರೋಗ್ಯ ಶಿಕ್ಷಣ ಅಧಿಕಾರಿ, ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವತಿಯಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯವರಾದ ಡಾಕ್ಟರ್ ಸತೀಶ್ ಕುಮಾರ್ ಸರ್ ಅವರ ಒಂದು ಆದೇಶದ ಮೇರೆಗೆ ಇವತ್ತು ಮಾನ್ಯ CJ ಸಾಹೇಬರು ಇಲ್ಲಿಗೆ ಆಗಮಿಸುವುದರ ಹಿನ್ನೆಲೆಯಲ್ಲಿ ನಾವು ಆರೋಗ್ಯ ವಸ್ತು ಪ್ರದರ್ಶನ ಶಿಬಿರವನ್ನು ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಆಯೋಜಿಸಿದ್ದೇವೆ. ಈ ಒಂದು ವಸ್ತು ಪ್ರದರ್ಶನ ಮಳಿಗೆಯಲ್ಲಿ ನಾವು ಅಂಗಾಂಗ ದಾನ ನೋಂದಣಿ ಮಾಡ್ತಾ ಇದ್ದೀವಿ, ನಶಾಮುಕ್ತ ಅಭಿಯಾನದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ, ಕ್ಷಯರೋಗದ ಬಗ್ಗೆ ಮಾಹಿತಿ ಮತ್ತು ಉಚಿತ ಪೌಷ್ಟಿಕಾಹಾರವನ್ನು ವಿತರಿಸ್ತಾ ಇದ್ದೀವಿ, ಮತ್ತು ಅಸಾಂಕ್ರಾಮಿಕ ರೋಗಗಳ ದಾಖಲಾತಿ ಮತ್ತು ಪರೀಕ್ಷೆಯನ್ನು ಮಾಡ್ತಿದ್ದೀವಿ. ಹಾಗೂ 52 ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಫಲಕವನ್ನು ಏರ್ಪಡಿಸಿ ಎಲ್ಲರಿಗೂ ಈ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಆಸಕ್ತರು ಅಂಗಾಂಗ ದಾನ ನೋಂದಣಿಗೆ ಆಸಕ್ತರನ್ನು ದಾಖಲಿಸ್ತಾ ಇದ್ದೀವಿ. ಅಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ ತಂಡ ಕೂಡ ಆಗಮಿಸಿರ್ತದೆ. ಅಲ್ಲಿ ಎಲ್ಲ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಮಾಡ್ತಾ ಇದ್ದೀವಿ. ಒಟ್ಟಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಎಲ್ಲ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಉಚಿತವಾಗಿ ಮಾಹಿತಿ, ಜೊತೆಗೆ HPV ಲಸಿಕಾ ಶಿಬಿರದ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. 14 ವರ್ಷ ತುಂಬಿ 15 ವರ್ಷ 3 ತಿಂಗಳು ಆಗಿರುವಂಥ ವಿದ್ಯಾರ್ಥಿಗಳಿಗೆ, ಹೆಣ್ಣು ಮಕ್ಕಳಿಗೆ ಈ ಲಸಿಕೆಯನ್ನು ನೀಡ್ತಾ ಇದ್ದೀವಿ. ಹಲವಾರು ಜನರು ಈ ಲಸಿಕೆ ಬಗ್ಗೆ ಹೆದರಿಕೆಯಿಂದ ಈ ಲಸಿಕೆ ಪಡ್ಕೊಳ್ತಾ ಇಲ್ಲ. ದಯವಿಟ್ಟು ಈ ಲಸಿಕೆಯನ್ನು ಎಲ್ಲ ಮಕ್ಕಳು ಪಡ್ಕೊಳ್ಬೇಕು, ಹೆಣ್ಣು ಮಕ್ಕಳು. ಅದು ಗರ್ಭ ಕೊರಳಿನ ಕ್ಯಾನ್ಸರ್ ಬಗ್ಗೆ ಈ ಲಸಿಕೆಯನ್ನು ಮೊದಲು 14ರಿಂದ 15 ವರ್ಷದ ಹೆಣ್ಣು ಮಕ್ಕಳಿಗೆ ಕೊಡಲಾಗ್ತಾ ಇದೆ. ಈ ಶಿಬಿರದಲ್ಲಿ ಅದರ ಬಗ್ಗೆನೂ ಮಾಹಿತಿ ನೀಡ್ತಾ ಇದ್ದೀವಿ. ಡೆಂಗ್ಯೂ ಕಾಯಿಲೆ ಬಗ್ಗೆ, ಮಲೇರಿಯಾ ಕಾಯಿಲೆ ಬಗ್ಗೆ, ಅಸಾಂಕ್ರಾಮಿಕ ಕಾಯಿಲೆ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ. ಕಾಯಿಲೆಗಳು ಬಂದ ನಂತರ ವಾಸಿ ಮಾಡೋದಕ್ಕಿಂತ ಕಾಯಿಲೆ ಬರುವ ಮೊದಲೇ ನಾವು ಪೂರ್ವ ಸಿದ್ಧತೆಯಾಗಿ ಮಾಹಿತಿ ತಿಳ್ಕೊಳ್ಳೋದ್ರ ಮೂಲಕ ಎಲ್ಲರಿಗೆ ಮಾಹಿತಿಯನ್ನು ನೀಡ್ತಿದ್ದೀವಿ. ಇವತ್ತಿನ ದಿನ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಇವತ್ತು ನಾವು ಪೋಷಣ್ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಉಪನಿರ್ದೇಶಕ ಕಚೇರಿ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ನಮ್ಮ ತಾಲೂಕು ಯೋಜನೆಯ ಸಿಬ್ಬಂದಿ ವರ್ಗದವರು, ಅಧಿಕಾರಿಗಳು ಇವತ್ತು ಭಾಗವಹಿಸಿದ್ದಾರೆ. ಇವತ್ತು ದಿನ ಆಡಿ ಸಮುದಾಯಕ್ಕೆ ಏನು ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಸಿಗುವಂಥ ಸೌಲಭ್ಯಗಳು ಹಾಗೂ ಅದರಲ್ಲಿ ಯಾವ ಥರ ಪೂರಕ ಪೌಷ್ಟಿಕಾಂಶ ಯಾವುದು ಸಿಗುತ್ತೆ, ಮತ್ತು ಪೋಷಣ್ ಅಭಿಯಾನದಲ್ಲಿ ಯಾವ ಥರ ನಾವು ಕಾರ್ಯಕ್ರಮ ಆಯೋಜಿಸ್ತೀವಿ, ಗರ್ಭಿಣಿಯರಿರ್ಬೋದು, ಬಾಣತಿಯರಿರ್ಬೋದು, ಮತ್ತು 0ರಿಂದ 6 ವರ್ಷದ ಮಕ್ಕಳಿಗೆ ಯಾವ ಥರ ಪೌಷ್ಟಿಕಾಹಾರವನ್ನು ಕೊಡಬೇಕು ಮತ್ತು ಆರೋಗ್ಯ ತಪಾಸಣೆ ಮಾಡಬೇಕು, ಏನು ICDS ಯೋಜನೆಯಲ್ಲಿ ಇರುವಂತಹ ಕಾರ್ಯಕ್ರಮಗಳ ಬಗ್ಗೆ ನಾವು ಇವತ್ತು ಪೌಷ್ಟಿಕಾಹಾರಕ್ಕೆ ಸವಿವರವಾಗಿ ಪ್ರತಿಯೊಂದು ಐಟಮ್ಗಳಲ್ಲಿ ಪ್ರೋಟೀನ್ ಇರ್ಬೋದು, ವಿಟಮಿನ್ ಇರ್ಬೋದು, ನಾರಿನಾಂಶ ಇರ್ಬೋದು, ಸಂಪೂರ್ಣವಾಗಿ ವಿವರವನ್ನು ನಾವು ಆಡಿ ಸಮುದಾಯಕ್ಕೆ ಅವರ ಭಾಷೆಯಲ್ಲಿ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ನಮ್ಮ ಇಲಾಖೆ ವತಿಯಿಂದ ನಾವು ಅವ್ರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ನಾವು ಒಂದು ಸ್ಟಾಲನ್ನು ಹಾಕೊಂಡಿದ್ದೀವಿ. ಮತ್ತು ಜೊತೆಯಾಗಿ ನಮ್ಮ ಇಲಾಖೆ ಸಿಗುವಂಥ ಇತರೆ ಕಾರ್ಯಕ್ರಮಗಳು ಇರ್ಬೋದು, ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ ಇರ್ಬೋದು, ಮತ್ತು ಮಿಷನ್ ಶಕ್ತಿ ಇರ್ಬೋದು, ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮ ಇರ್ಬೋದು, ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಹೆಣ್ಣು ಮಕ್ಕಳನ್ನು ಓದಿಸಿ ಅಂತ ಕಾರ್ಯಕ್ರಮ ಸಹಯೋಗಿಗಳೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಡಿ ಸಮುದಾಯಕ್ಕೆ ವಿಶೇಷವಾಗಿ ನಾವು ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರದ ವತಿಯಿಂದ ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಸ್ಟಾಲನ್ನು ಹಾಕಿದ್ವಿ. ಮತ್ತು ಎಲ್ಲ ನಮ್ಮ ಅಂಗಡಿ ಕಾರ್ಯಕರ್ತೆಯರು ಅವರ ಮನೆಯಲ್ಲಿ ತಯಾರಿಸುವಂತಹ ಸಿಹಿ ಪದಾರ್ಥಗಳು ಮತ್ತು ಯಾವೆಲ್ಲ ಪ್ರೋಟೀನ್ ಅಂಶ ಇದೆ, ನಮ್ಮ ಸ್ಥಳೀಯವಾಗಿ ಸಿಗುವಂತಹ ತರಕಾರಿಗಳು, ಹಣ್ಣುಗಳನ್ನು ನಮ್ಮ ಟೀಚರ್ಸು ಅದರ ಸಿಗುವಂಥ ಪೌಷ್ಟಿಕಾಂಶದ ಬಗ್ಗೆ ಅವರಿಗೆ ಮನವರಿಕೆಯನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು.
ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.